ಬಾಸ್ ನಾ ಬಂದೆ. ಹೆಂಗೆ ಬ್ರೋ ಹಳ್ಳಿ ಬಾಸ್ ಮನೆ ಮಾತ್ರ ಹಿಂದಿ ಅವನು ಒಂದ್ 2-3 ತಿಂಗಳು ಇಲ್ಲೇ ಇದ್ಬಿಡೋಣ, ಸೆಟ್ಲ್ ಆಗ್ಬಿಡೋಣ. ನಾಮಿನೇಷನ್ ಮಾಡ್ಕೊಳೋದ ಬೇಡ. ಬಾ ಹೋಗೋಣ. ಇದೇನು ಹಳ್ಳಿ ಬಾಸ್ ಜೋಕಾಲಿ ಎಲ್ಲ ಇಟ್ಟಾರಲ್ಲೂ. ಹಳ್ಳಿ ಬಾಸ್ ಬಲ್ಗಾಲಿ ಇಟ್ಟು ಬರ್ಲ ಬೇಡ, ಎಡಗಾಲಿ ಇಟ್ಟು ಬರ್ಲ. ಮೆತ್ತಿಗೆದಾದ್ರು ಹಳ್ಳಿ ಬಾಸ್ ನಿಮ್ಮ ಪರಿಚಯನ್ನು ಮಾಡಿಕೊಳ್ಳಿ. ಬಾಸ್ ನಿಮ್ಮ ಹೆಸರು? ನನ್ನ ಹೆಸರು ಫಯಾಜ್ ಅಲ್ಲಿ, ಗುಂಜಾವತಿಯಿಂದ ಬಂದಿದ್ದೆ. ಹೌದಾ? ನೀ ಎಲ್ಲಿಂದ ಬಂದಿ ಅಣ್ಣ? ನಮ್ದಿಲ್ಲೇ ಮುಂಡೋಡ್ ಹತ್ರ ಒಂದ್ ಹಳ್ಳಿ. ನನ್ನ ಹೆಸರು ಮಂಜು ಅಂತ. ಆಲ್ ದ ಬೆಸ್ಟ್, ಚೆನ್ನಾಗಿ ಆಟ ಆಡಿ. ಹಳ್ಳಿ ಬಾಸ್ ನಾವ್ ಇಲ್ಲೇ ಹೋಗಿ ಬರ್ತೀರಿ ಸ್ವಲ್ಪ. ನೋಡ್ಕೊಂಡ್ ಬರ್ತೀವಿ. ಹಳ್ಳಿ ಬಾಸ್ ನಿಮ್ಮ ಮೈಕನ್ನು ತೆಗೆದುಕೊಳ್ಳಲು ನಾಮಿನೇಟ್ ರೂಮ್ ಅಲ್ಲಿ ಬನ್ನಿ. ಓಕೆ ಬಾಸ್. ಹಳ್ಳಿ ಬಾಸ್ ಸೂಚಿಸುವುದೇನೆಂದರೆ ನಿಮ್ಮ ಹೆಸರಿನ ID ಕಾರ್ಡ್ ಅನ್ನು ಹಾಕೋಕೊಳ್ಳಿ. ಇವೇನ್ ಬ್ರೋ ನಮ್ಮ ಹೊಲದಾಗ ಆಕಿ ಕಟ್ತೀವಲ್ಲಿ, ನಾವು ಆಕಳ ಮಿಸ್ ಹಾಕಿಂತಾವು. ಹೇಳಿ ಬಾಸ್, ಲವ್ ಯು ಬಾಸ್. ಇಂಥ ಮೈಕನ್ನ ನೋಡಿ ನನ್ನ ಕಣ್ಣುಗಳು ತಂಪಾಗಿವೆ ಬಾಸ್. ಬಾಸ್ ಹಳ್ಳಿ ಬಾಸ್. ಹಳ್ಳಿ ಬಾಸ್ ನಿಮ್ಮ ಹೆಸರನ್ನು ತೋರಿಸಿ. ನೋಡ್ಕೊರಿ ಬಾಸ್. ಹಳ್ಳಿ ಬಾಸ್ ಒಳಗಡೆ ರೂಮಿನಲ್ಲಿ ಒಂದು ಬಾಟಲ್ ಇದೆ, ಅಲ್ಲಿ ಒಂದು ಬೆಲ್ಟ್ ಇದೆ. ಬಾಟಲ್ ಅನ್ನು ಯಾರು ತಿರುಗಿಸ್ತಾರೋ ಅವ್ರ ಕಡೆ ಬಾಟಲ್ ತಿರುಗಿ ನಿಂದಿರುತ್ತೋ ಅವ್ರಿಗೆ ನೀವು ಹೊಡೆಯಬೇಕು. ಹಳ್ಳಿ ಬಾಸ್. ಹಳ್ಳಿ ಬಾಸ್ ನಾವ್ ಇಲ್ಲಿ ಬಂದೇವ್ರಿ, ಈಗ ಗೇಮ್ ಆಡ್ತೇವ್ರಿ. ಈಗ ಫಸ್ಟ್ ನಾ ತಿರುಗಿಸ್ತೇನೆ, ಅದು ಯಾರ ಕಡೆ ಹೂ ನಿಂತತಿ ಅವ್ರಿಗೆ ಆ ಬೆಲ್ಟೆ ನಾ ಹೊಡೆಯೋದು ಗೇಮ್. ಮಂಜು ಮೈಕನ್ನು ಹಾಕಿಕೊಳ್ಳಿ. ಹಳ್ಳಿ ಬಾಸ್ ಅದು ಇಲ್ಲಿ ಚುಚ್ಚಾಕೊಂಡಿದ್ರಿ, ಅದಕ್ಕೆ ತೆಗೆದ್ರಿ. ಮೈಕನ್ನು ತೆಗೆ ಆಗಿಲ್ಲ, ತೆಗೆದರೆ ಮನೆಯಿಂದ ಹೊರಗಾಕಲಾಗುವುದು. ಸಾರಿ ಹಳ್ಳಿ ಬಾಸ್. ಹಳ್ಳಿ ಬಾಸ್ ಇದು ನಿಮ್ ಕಡೆನೆ ಮಕ ಮಾಡಿ ನಿಂತಿದೆ, ನಾನು ಈಗ ನಿಮ್ಗೆ ಹೊಡೆಯೋದಾ ಹಳ್ಳಿ ಬಾಸ್? ಹೇಗೆ ಹಳ್ಳಿ ಬಾಸ್ ಹೆಂಗ್ ಮಾಡಿದ್ರಿ? ನಿಮ್ ಕಡೆನೆ ನಿಂತತಿ. ಮಂಜು ಅದನ್ನ ಇನ್ನೊಮ್ಮಿಂದ ತಿರುಗಿಸು. ಸರಿ ಬಾಸ್. ಹಳ್ಳಿ ಬಾಸ್ ಫಯಾಜ್ ಕಡೆ ನಿಂತಿದೆ ಹಳ್ಳಿ ಬಾಸ್. ಅಲ್ಲಿದ್ರು ಮಟನ್ ಹೊಡಿಯಂಗ ಬರಬ್ಬರಿ ಕಡಿಯ ನಂಗೂ ಹೊಡೆದ ನೀವು. ಅವ್ನು ಗೊತ್ತೈತ್ ಬಿಡು. ಹಳ್ಳಿ ಬಾಸ್ ಅಯ್ಯೋ ಅಂತಿಲ್ಲ. ಅದು ಮುಗೀತು, ಟಾಸ್ಕ್ ಮುಗೀತು. ಟಾಸ್ಕ್ ಮುಗೀತು ಹಳ್ಳಿ ಬಾಸ್. ಈಗ ನೆಕ್ಸ್ಟ್ ಇವಂದು ಹೊಡಿಬೇಕಿತ್ತು. ಮತ್ತೊಂದ್ಸಲ ಆಗ್ರಲ್ಲೇ ನಂಗೂ ಹೊಡೆದ ನೀವ. ಶುರು ಮಾಡಿ
ಮುಗಿದ್ ಟಾಸ್ಕ್ ಮುಗಿದ್ ಹೇಳಿ ಬಾಸ್. ಟಾರ್ಗೆಟ್ ಮಾಡಿದ್ದಾರೆ ಹೇಳಿ ಬಾಸ್ ಎಲ್ಲಾರು ನನಗೆ. ಇಲ್ಲ ಬ್ರೋ ಹಳ್ಳಿ ಬಾಸ್ ಇವ್ರೆಲ್ಲ ನನ್ನ ಟಾರ್ಗೆಟ್ ಮಾಡ್ಯಾರ. ನಂಗೆ ಇಲ್ಲ ಇರಾಕ್ ಆಗಂತಿಲ್ಲ. ನಾವ್ ಒಳ್ಳೆ ಬಾಸ್. ಇವ್ರೆಲ್ಲ ಟಾರ್ಗೆಟ್ ಮಾಡಿದ್ದಾರೆ. ಕ್ಯಾನ್ಸಲ್ ಬಾಸ್ ಕ್ಯಾನ್ಸಲ್. ಇದು ಆಟ ಇಲ್ಲಿಗೆ ಕ್ಯಾನ್ಸಲ್. ಮಂಜು ಈ ಆಟ ನಿಯತ್ತಿಂದ ಆಡ್ತಿದ್ದಾರೆ. ಆಟವನ್ನು ಆಡಿ ಕಂಪ್ಲೀಟ್ ಮಾಡಿ ಟಾಸ್ಕ್ ಅನ್ನು, ಇಲ್ಲ ಮನೆಯಿಂದ ಹೊರಗೆ ಹಾಕಲಾಗುವುದು. ಬಾಸ್ ತಿಳಿಸುವುದೇನೆಂದರೆ ಎಲ್ಲರೂ ಮುಂದಿನ ಹಾಲಿಗೆ ಬರಬೇಕು. ಓಕೆ ಬಾಸ್. ಹಳ್ಳಿ ಬಾಸ್ ತಿಳಿಸುವುದೇನೆಂದರೆ ಈ ಆಟದಲ್ಲಿ ವಿಜೇತರಾದ ವಿಜಯಿ ಮಂಜು ಅವರು. ಕ್ಲಾಪ್ಸ್. ಹಳ್ಳಿ ಬಸ್ ಹಂಗ ಹೆಂಗದ? ಇವ ನೋಡ್ರಿ ಜಾಸ್ತಿ ಹೊಡ್ತಾ ತಿಂದಾನ, ನಾವು ವಿನ್ ಆಗೇವಿ. ತಿಳಿಸುವುದೇನೆಂದರೆ ಈ ಆಟದಲ್ಲಿ ಮಂಜು ಅವರು ಹೊಡೆತ ತಿಂದಿದ್ದಾರೆ, ಆದ ಕಾರಣ ಅವರೇ ವಿನ್ನರ್. ಹಂಗಿದ್ರೆ ನಾವು ಹೊಡ್ತಾ ತಿಂತಿದ್ವಿ, ನಾವು ಬೇಕಂತ ಹೇಳಿ ಹೊಡೆದೇವ ಅವ್ರಿಗೆ. ಇಲ್ಲಿಗೆ ಎಲ್ಲ ಟಾಸ್ಕ್ ಕಂಪ್ಲೀಟ್ ಆಗಿದೆ. ಎಲ್ಲರೂ ಹೊರಗೆ ತೆರಳಬಹುದು. ಸಮಯ ಸಂಜೆ 6 ಗಂಟೆಗೆ. ನಾ ಆರಾಮ್ ಇದ್ದೆ ಬ್ರೋ ಹಳ್ಳಿಯಲ್ಲಿ ದನಕ್ಕೆ ಮೇವು ಕೊಡ್ಕೊಂತ. ಇಲ್ಲಿ ಬಂದು ಆ ನನ್ ಮಗ ಇದ್ದಾನಲ್ಲ, ಆದ್ರೂ ಬಿಡು ಬ್ರೋ ನೀನ್ ಆಟದೊಳಗೆ ನನ್ಗ ಹೊಡ್ಬಿಟ್ಟಲ್ಲ. ಇಲ್ಲ ಮಂಜೋಣ ತಿಳಿದ ತುಂಗ ಹೊಡೆಯನಂತೆ, ಅದಕ್ ನಾವ್ ನಿಂಗ ಹೊಡ್ಯ ಅಂತಿದ್ವಿ. ತಿವ್ದ್ನ ಹೊಡೆದ ನನ್ ಹೊಡಿದ್ನ ಅವ್ನಿಗೆ ನೆಕ್ಸ್ಟ್ ಆಟದಲ್ಲಿ ಐತಲ್ಲ ಟಾರ್ಗೆಟ್ ಮಾಡಿ ಹೊಡಿತೇನೆ ಅವನಿಗೆ. ಈ ಕ್ಯಾಮ್ರಾ ಇಲ್ಲೇ ನೋಡ್ತಿದ್ದಿ ಕಣೋ, ಮಾತಾಡ. ಮಂಜೋಣ ಯಾಕೆ ವಿನ್ನರ್ ಕೊಟ್ರು? ಇದು ಹಳ್ಳಿ ಬಾಸ್ ಏನೋ ನಡ್ಸ್ಯಾರ ಅವ್ರ. ಈ ಸಲ ಉದಾನವ, ಮುಂದಿನ ಸಲ ಮಾಡ್ತೇನೆ ಅವಂಗ. ಈಗ ಸ್ವಲ್ಪ ಹೋಗಿ ಬರ್ತೇನೆ ನಾನು. ಮಂಜು ಒಳಗಡೆ ಮೈಕನ್ನು ಒಯ್ಯುವಂತಿಲ್ಲ. ಹಳ್ಳಿ ಬಾಸ್ ಒಂದು ಹಕ್ಕೋರಿ ಅಂತೀರಿ ಒಂದು ತೆಗೀರಿ ಅಂತೀರಿ ಬಾಸ್. ಏನ್ ಮಾಡೋಣ ನಾವು? ಹಳ್ಳಿ ಬಾಸ್ ಒಳಗಡೆ ನೀರ್ ಬರ್ತಿಲ್ಲ, ಅದ ಸ್ವಲ್ಪ ಸರಿ ಮಾಡಿಸ್ರಿ. ಈಗ ನಿಮ್ಗೆ ಆಗಲ್ಲ ಅಂದ್ರೆ ಹೇಳ್ರಿ, ಗೇಟ್ ಓಪನ್ ಮಾಡ್ರಿ, ನಾವ್ ಹೊರಗೆ ಬರ್ತೇವಿ. ನೋಡ್ರಿ ಹಳ್ಳಿ ಬಾಸ್. ಮಂಜು ಇನ್ನು 10 ನಿಮಿಷದಲ್ಲಿ ನೀರು ಬರುತ್ತದೆ. ಓಕೆ ಹಳ್ಳಿ ಬಾಸ್, ನಾವ್ ಆಮೇಲೆ ಬರ್ತೀವಿ. ಹಳ್ಳಿ ಬಾಸ್ ಇವ್ರೆಲ್ಲಾರು ಮಕ್ಕೊಂಡಾರ. ಅಲ್ಲಿ ನೋಡಿದ್ರೆ ಚಿಕನ್ ಇಟ್ಟಿದ್ ಎಲ್ಲ ಹೋಗೈತಿ. ಒಂದ್ಸಲ ನೀವ ಏನಾರ ಮಾಡ್ರಿ, ನಾವ್ ಹೊಂಟೇನಿ. ಹಳ್ಳಿ ಬಾಸ್ ತಿಳಿಸುವುದೇನೆಂದರೆ ಮಂಜು ಸಂತೋಷ್ ಇಬ್ಬರು ಎದ್ದೇಳಿ. ಮಂಜು ಲಾಸ್ಟ್ ವಾರ್ನಿಂಗ್, ಮಂಜು ಎದ್ದೇಳು. ನಮ್ಮ ಮನ್ಯಾಗ 9 ಗಂಟೆಕ ಮಕ್ಕೊಂಡು ರೂಢಿ ಆಗ್ಬಿಟ್ಟೈತಿ. ಹಂಗಾಗಿ ನಿದ್ದೆ ಬರ ಅಂತಾವು. ನಿದ್ದೆ ಹತ್ತಾವ್ ನಂಗೆ. ನಾ ಹೇಳಲ್ಲ ನಿದ್ದೆ ಹತ್ತಾವ್ರಿ, ಎಬಸ್ಬೇಡಿ. ಮಕ್ಕೊಂಡೇನ ನಿದ್ದೆ ಏ ಮುಟ್ಟಾಳ, ಎದ್ದು ಮಕ್ಕೊಂಡೇನಂತೆ, ಎದ್ದೇಳು. ಕಾಟ್ರಿ ಬಾಸ್ ನಿಮ್ದು. ನಾ ಆರಾಮ್ ಮಕ್ಕೊಂಡ್ ಸಂತೋಷ್ ಇಲ್ಲಿ ಬಂದ್ರೆ ಫ್ರಿಜ್ ಅಲ್ಲಿ ಇದ್ದ ಚಿಕನ್ ಎಲ್ಲಿ? ಹಳ್ಳಿ ಬಾಸ್ ಅಷ್ಟು ಒಂದು ಪೀಸ್ ಕೊಡ್ದಂಗೆ ಅಷ್ಟು ಒಬ್ಬನೇ ತಿಂದಿದ್ದಾನೆ ಹಳ್ಳಿ ಬಾಸ್. ಇದಕ್ಕೆ ಕ್ರಮ ತೆಗೆದುಕೊಳ್ಳಿ. ಹೊಟ್ಟೆ ಬಾಕ ನೋಡೋಕ್ ಹಂಗಿದ್ರು ಇಷ್ಟು ತಿಳಿಸ್ತಾನೆ. ಹಳ್ಳಿ ಬಾಸ್ ಅರ್ಧ ತಿಂದಿದ್ ಇವನ. ಇಲ್ಲ ಹಳ್ಳಿ ಬಾಸ್, ಬೇಕಾದ್ರೆ ಅವ್ನು ಕೇಳ್ರಿ, ಫಯಾಜಿನ ಎಲ್ಲ ತಿಂದಿದ್ದೆ ಇವನು. ಇಲ್ಲ ಹಳ್ಳಿ ಬಾಸ್ ಅರ್ಧ ತಿಂದಿದ್ದೇವನು. ಏನು 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 ಯಾರು ತಿಂದಾರೆ? ನಮ್ ಕುಟದ ಅವರು ಜಗಳ ಆಡ್ತಿದ್ದಾರೆ, ನೀನು ಮಜಾ ತಗೊಂತಿದೀಯ. ಅವ್ರನ್ನ ಬಿಡಿಸು. ಮಂಜು ಮಂಜು ನಿನ್ನ ಈಗಿಂದ ಹೊರಗೆ ಹಾಕಲಾಗುವುದು.
ಮಂಜು, ಬಾಸ್ ನೀನೀಗ ನಾಮಿನೇಟರ್ ಆಗ್ತಿದ್ಯಾ? ಸಾರಿ ಬಾಸ್, ಚಿಕನ್ ಎಲ್ಲ ತಿಂದು ನನ್ನ ಮೇಲೆ ಹಾಕಿರಿ ತಿಂದಿಲ್ಲ ಬಾಸ್. ನಾನು ತಿಂದಿಲ್ಲ. ಇವ್ ಮಗನೇ ತಿಂದಿದ್ದು ರಾತ್ರಿ ಎಲ್ಲ ಕುತ್ಕೊಂಡು ತಿಂದು ಬಿಗ್ ಬಾಸ್ ಈಗ ಹಳ್ಳಿ ಬಾಸ್ ಇವ ನಂಗ್ ಇದು ಜಗಳ ತಪ್ಸಕ್ ಬಂದ್ರ ನಂಗ ಹೊಡ್ಯಾತಾನ. ನೀವು ಏನಾರ ನೋಡ್ಕೊರಿ ಇವಂಗ. ನೋಡಿ ಹಳ್ಳಿ ಬಾಸ್, ಜಗಳ ಮುಗಿದ್ರೆ ಇನ್ನು ಜಗಳ ಆಗಲ್ಲ. ಹಳ್ಳಿ ಬಾಸ್, ಎಲ್ಲಾ ಜಗಳ chicken ಮುಗಿದ್ರೆ ಇವ್ರೇ ತಿಂತಾರೆ ಬಿಗ್ ಬಾಸ್. ಏ ಬಿಡು, ಹಳ್ಳಿ ಬಾಸ್, ರೂಢಿ ಬಾಸ್. ಕೈ ಬಿಡು, ಕೈ ಬಿಡು. ತಿಂತಾನೆ. ಕೈ ಬಿಡು. ಅವ ನೋಡ್ರಿ ಅವ ಪೋಲಿಯೋ ಆಗೈತೆ ಅವಂಗ. ಅವ ಎಲ್ಲಿ ತಿಂತಾನ, ಇವನ ನೋಡ್ರಿ ಹೆಂಗ್ ಆಗ್ಯಾನ. ಹೇಳ ಹಳ್ಳಿ ಬಾಸ್, ಇವನು ತಿನ್ನಾನ್ರಿ. ನಿನ್ನೆ ರಾತ್ರಿ ನಾನು ನೋಡಿನಿ. ನೋಡ್ರಿ, ಒಟ್ಟಿನ 2 ಗಂಟೆಗೆ ಇವ್ನು ತಿಂದಾನ ಅಷ್ಟು. ತಿನ್ನಾನ. 3 ಮಂದಿ ಪ್ಲಾನ್ ಮಾಡಿಬಿಟ್ರು ಹಳ್ಳಿ ಬಾಸ್ ಅವರು. ಪ್ಲಾನ್ ಮಾಡಿ ನನ್ನ ಮನೆಯಿಂದ ಹೊರಗೆ ಹಾಕ್ಬೇಕಂತಂದು ಡಿಸೈಡ್ ಆಗ್ಬಿಟ್ರು ಹಳ್ಳಿ ಬಾಸ್. ನನ್ಗೆ ನಿಜವಾಗ್ಲೂ ಇಲ್ಲಿ ಇರೋಕ್ ಆಗ್ತಿಲ್ಲ. ಸಮಯ 10:30. ಹಳ್ಳಿ ಬಾಸ್ ತಿಳಿಸುವುದೇನೆಂದರೆ, ಅನಿಸಿಕೆ ರೂಮಲ್ಲಿ ಬಂದು ನಿಮ್ಮ ಇಷ್ಟವಾದ ವ್ಯಕ್ತಿ, ಇಷ್ಟ ಆಗದ ವ್ಯಕ್ತಿ ಬಗ್ಗೆ ಹೇಳಬೇಕು.